ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ಸಂವಿಧಾನ ಜಾಗೃತಿ ಜಾಥಾವು ಇಂದು ಎಚ್.ಡಿ. ಕೋಟೆ ತಾಲೂಕಿನ ಜಿಬಿ ಸರಗೂರು ಪಂಚಾಯಿತಿಗೆ ಆಗಮಿಸಿದೆ. ಇನ್ನು ಜಾಗೃತಿ ಜಾಥಾಕ್ಕೆ ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಸೀಲ್ದಾರ್ ಶ್ರೀನಿವಾಸರವರು, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಬದುಕುವ, ಜೀವಿಸುವ, ಉಸಿರಾಡುವ ಹಕ್ಕನ್ನು ಕೊಟ್ಟಿದೆ ಸಂವಿಧಾನ. ಈ ಸಂವಿಧಾನವನ್ನು ಪ್ರೀತಿಸಿ ಗೌರವಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಎಂದರು. ಮುಖ್ಯವಾದ ಹೆಮ್ಮೆಯ ವಿಷಯ ಅಂತಂದ್ರೆ ನಮ್ಮ ಹೆಗ್ಗಡೆ ದೇವರ ಕೋಟೆಗೆ ಇವತ್ತು ಸಂವಿಧಾನ ಜಾಥಾ ಬಂದಿರುವಂತದ್ದು. ಅದಕ್ಕೆ ಈ ಜಾಥಾವನ್ನ ಎಲ್ಲರೂ ಸಹ ನಮ್ಮ ನಮ್ಮ ತಾಲೂಕಿನಲ್ಲಿ ಇವತ್ತು 6 ದಿನಗಳ ಕಾಲ ಇದು ಜಾಥಾ ಇರ್ತದೆ. ಎಲ್ಲಾ ಗ್ರಾಮ ಪಂಚಾಯತಿಗಳ ಮೂಲಕ ಈ ಜಾಥಾ ಪ್ರಯತ್ನ ಮುಂದುವರಿಯುತ್ತದೆ. ಈ ಒಂದು ಜಾಥಾದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೆಲವು ಮಾತುಗಳನ್ನ ಕೇಳಬೇಕು. ತುಂಬಾ ಸರಳವಾಗಿ, ಎಷ್ಟು ಸ್ಪಷ್ಟವಾಗಿ ನೀಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸಹ ನಾವೆಲ್ಲರೂ ಸಹ ಅಂತ ಮಹಾನ್ ವ್ಯಕ್ತಿಯನ್ನ ಭಾರತ ದೇಶದಲ್ಲಿ ನಾವು ಪಡೆದಿದ್ದೇನೆ. ನಾವೆಲ್ಲ ಸಹ ನಿಜವಾಗ್ಲೂ ಸಹ ಅದೃಷ್ಟವಂತರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಬಾಬಾ ಸಾಹೇಬ್ ಸಂವಿಧಾನ ಬರೆದಲ್ಲಿ ಏನಾಗ್ತದೆ ಅಂತಕ್ಕಂಥ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಇವತ್ತು ನಾವೆಲ್ಲರೂ ಕೂಡ ಗ್ರಾಮೀಣ ಪಂಚಾಯತಿ ಮಟ್ಟದಿಂದ ಹಿಡಿದು ಪಾರ್ಲಿಮೆಂಟ್ ಅವರು ಕೂಡ ಆಡಳಿತವನ್ನ ಸರ್ವ ಜನಾಂಗದವರು ಕೂಡ ಬಡವ ಬಲ್ಲಿದ ಎಲ್ಲರೂ ಕೂಡ ಸಮನಾಗಿ ರಾಜಕೀಯ ಆರ್ಥಿಕ ಪರಿಸ್ಥಿತಿಯನ್ನ ನಡೆಸ್ಕೊಳ್ಬೇಕಾದ್ರೆ ಬಾಬಾ ಸಾಹೇಬ್ ಸಂವಿಧಾನ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಜಾಥವನ್ನ ಏನು ರಥವನ್ನ ಬಾಬಾ ಸಾಹೇಬರ ಪುತ್ಥಳಿಯನ್ನು ಹೊತ್ತಂತ ರಥ ಇವತ್ತು ಈ ರಾಜ್ಯಾದ್ಯಂತ ಪ್ರವಾಸವನ್ನ ಜಿಲ್ಲಾ ವಿಭಾಗವನ್ನು ಮಾಡಿ ಅಲ್ಲಿ ಪ್ರಚಾರವನ್ನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಸಲಾಗಿದೆ.